ಜನರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವೋ ಅಲ್ಲವೋ ಎಂದು ಮುಖ್ಯವಲ್ಲ. ಆದರೆ ಆತ್ಮಸಾಕ್ಷಿಯ ಮುಂದೆ ತಲೆ ಎತ್ತಿ ಬದುಕಲು ಸಾಧ್ಯವಾದರೆ ಅದಕ್ಕಿಂತ ದೊಡ್ಡ ಜೀವನ ಇನ್ನೊಂದಿಲ್ಲ. ನಿಯಂತ್ರಿಸಲಾಗದ ಆಲೋಚನೆಗಳು ಶತ್ರುವಿಗಿಂತಲೂ ಅಪಾಯಕಾರಿ. ಸೂಕ್ಷ್ಮ ಮನಸ್ಸಿನವರು ತಮಗೆ ತಾವೇ ಶತ್ರು. ಅವರು ಮೋಸ ಮಾಡುವಷ್ಟು ಬುದ್ಧಿವಂತರಲ್ಲ. ಎಲ್ಲವನ್ನೂ ಮರೆತು ಶಕ್ತಿವಿಲ್ಲ. ಎಲ್ಲವನ್ನೂ ಮೌನವಾಗಿ ಭರಿಸುವುದು, ಅದಕ್ಕೆ ಸಂಕಟ ಮಾತ್ರ ಗೊತ್ತು. ಕೋಪದಿಂದ ಉತ್ತರಿಸಬೇಡಿ. ಸಂತೋಷದ ಭರವಸೆ ನೀಡಬೇಡಿ. ಒತ್ತಡದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮಗೆ ಬೇಡವಾದ ಕಡೆ ಸುಳ್ಳು ಹೇಳಬೇಡಿ. ನೀವು ಸೋತಿದ್ದೀರಿ ಎಂದು ದುಃಖಿಸಬೇಡಿ. ಸೋಲು ನಿಮ್ಮ ಶತ್ರುವಲ್ಲ, ಸ್ನೇಹಿತರು ಮಾತ್ರ. ಯಾಕೆ ಗೊತ್ತಾ? ಸೋಲು ನಿಮ್ಮ ಪ್ರಯತ್ನದಲ್ಲಿ ಏನೋ ಕಾಣೆಯಾಗಿದೆ ತಿಳಿಸುತ್ತದೆ. ಹೆಚ್ಚಿನ ಪ್ರಯತ್ನದ ಅಗತ್ಯವಿದೆ ಎಚ್ಚರಿಸುತ್ತಾನೆ. ಉನ್ನತ ವ್ಯಕ್ತಿತ್ವವನ್ನು ಹೊಂದಿದ್ದರೆ ಶತ್ರುಗಳು ಸಹ ನಿಮಗೆ ತಲೆಬಾಗುತ್ತಾರೆ. ಹಿಂದಿನದನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ. ಆದರೆ ಭವಿಷ್ಯವನ್ನು ಬರೆಯುವ ಶಕ್ತಿ ಮಾತ್ರ, ಅದು ನಿಮ್ಮ ಕೈಯಲ್ಲಿದೆ. ಉನ್ನತವಾಗಿ ಯೋಚಿಸಿ ಮತ್ತು ಸಮೃದ್ಧವಾಗಿ ಬದುಕು. ಯಾವುದೇ ಬಂಧ ನಮ್ಮ ಎಂದು ನಾವು ಭಾವಿಸಿದರೆ ಸಾಕಾಗುವುದಿಲ್ಲ. ಇತರರು ಕೂಡ ಹಾಗೆ ಯೋಚಿಸಬೇಕು. ಆಗ ಮಾತ್ರ ಆ ಬಾಂಧವ್ಯ ಗಟ್ಟಿಯಾಗುತ್ತದೆ ಅಲ್ಲವಾ? ನಾವು ನಮ್ಮ ನೋವನ್ನು ವ್ಯಕ್ತಪಡಿಸುತ್ತರೆ ಹೊರೆ ಕಡಿಮೆಯಾಗುತ್ತದೆ ಎಂದು ಭಾವಿಸುವುದು ಸುಳ್ಳು. ಮೌಲ್ಯ ನಷ್ಟವಾಗುತ್ತದೆ ಎಂಬುದು ನಿಜ. ಜೀವನದಲ್ಲಿ ನೀವು ಯಾರನ್ನು ಹೆಚ್ಚು ಪ್ರೀತಿಸುತ್ತೀರಿ, ಅವರ ಕಾರಣದಿಂದಾಗಿ ನೀವು ಹೆಚ್ಚು ಬಳಲುತ್ತೀರಿ. ಇದು ಜೀವನದ ಕಟು ಸತ್ಯ ಅಲ್ಲವಾ? ಯಾರೋ ಏನೋ ಹೇಳಿದರೂ ಮತ್ತೆ ಮತ್ತೆ ನೆನಪಾಗಿದೆ. ನೋಯಿಸಬೇಡಿ. ನೀವು ಎದುರಿಸಲು ಆರೋಪಗಳು ಮತ್ತು ಅಭಿನಂದನೆ ಯಾವುವು ಶಾಶ್ವತವಾಗಿ ಇರಲ್ಲ. ನೆನಪಿರಲಿ. ಶಾಂತಿಯುತ ಹೃದಯದಿಂದ ಬದುಕು. ಇಷ್ಟವಾದಾಗ ಹಾಗೆ, ನಿಮಗೆ ಇಷ್ಟವಾಗದಿದ್ದಾಗ ಮತ್ತೊಂದರಂತೆ ಇರುವವರಿಗೆ ಬಾಂಡ್ಗಳ ಮೌಲ್ಯ. ಅನುಬಂಧಗಳು ಮೌಲ್ಯವನ್ನು ಹೇಗೆ ತಿಳಿಯುವುದು? ಅಂತಹವರ ಜೊತೆ ಬಾಂಧವ್ಯ. ಕಣ್ಣೀರು ಒಂದೇ ಉಡುಗೊರೆ. ಜೀವನದಲ್ಲಿ ಮೌಲ್ಯವಿಲ್ಲದ ಬಾಂಡ್ಗಳು ಬೆಳೆಯಬೇಡ. ಹಾಗೆಯೇ ಮೌಲ್ಯದ ಕೊಡು ಬಾಂಡ್ಗಳು ಬಿಟ್ಟುಕೊಡಬೇಡ. ಮೌಲ್ಯಯುತವಾದ ಕ್ಷಣ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಅದೊಂದು ನೆನಪು ಬದಲಾಯಿಸಿದ ನಂತರ ಮಾತ್ರ. ಹಣ ಎಂಬ ಬಣ್ಣದ ಕಾಗದದ ಸಣ್ಣ ತುಂಡು. ಇದು ಮನುಷ್ಯನಲ್ಲಿರುವ ಎಲ್ಲ ಬಣ್ಣಗಳನ್ನು ಹೊರತರುತ್ತದೆ. ಮನುಷ್ಯವನ್ನು ನೀಡಲಾಗುವುದು ಸಮಯಕ್ಕೆ ಮೌಲ್ಯವನ್ನು ನೀಡದಿದ್ದರೆ ನಂತರ ನೀವು ಕೊಡಬೇಕನಿಸಿದರೂ ಸರಿ, ಅದನ್ನು ತೆಗೆದುಕೊಳ್ಳಲು ಅವರು ಸಿದ್ಧರಿಲ್ಲ. ಏಕೆಂದರೆ ಆತ್ಮಗೌರವದ ಇದೇ ಒಂದು ಇರುತ್ತದೆ ಅಲ್ಲವೇ? ಧ್ವನಿ ಏರಿಸುತ್ತಿಲ್ಲ ಅಲ್ಲ, ನಿಮ್ಮ ಮಾತಿನ ಮೌಲ್ಯವನ್ನು ಹೆಚ್ಚಿಸಿ. ಮಳೆ ಹನಿಗಳು ತಪ್ಪು. ಗುಡುಗು ಬೆಳೆಗಳನ್ನು ಕೊಯ್ಲು ಮಾಡುವುದಿಲ್ಲ. ಈ ಜಗತ್ತು ಯಾವಾಗಲೂ ಸರಿ. ಒಳ್ಳೆಯದು. ಒಳ್ಳೆಯ ವ್ಯಕ್ತಿ ಉತ್ತಮವಾಗಿ ವರ್ತಿಸುವವನು ಮಾತ್ರ. ಅವನು ತುಂಬ ಒಳ್ಳೆಯವನು ಎಂದು ತಾನೆ. ಒಳ್ಳೆಯತನವನ್ನು ಗುರುತಿಸುವ ಒಳ್ಳೆಯತನ ಅನೇಕರು ಇಲ್ಲ. ನಿಮ್ಮ ದ್ವೇಷವನ್ನು ಹಂಚಿಕೊಳ್ಳಲು ಯಾವ ಸ್ನೇಹಿತನೂ ಬರುವುದಿಲ್ಲ. ನಿಮ್ಮ ಸ್ನೇಹಿತನನ್ನು ದೂರವಿರಿಸಲು ಮಾತ್ರ ಕಡೆ ಸೇರುವ ಅನೇಕ ಜನ ಇರುತ್ತಾರೆ. ಜಾಗರೂಕರಾಗಿರಿ. ನಿಮ್ಮ ತಪ್ಪು ಅಲ್ಲದಿದ್ದರೂ ಸಹ
ಯಾರೇ ನಿನ್ನನ್ನು ನೋಯಿಸುತ್ತಾರೆ. ನೀವು ಸೇಡ ತೀರಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ಸಹ ಅವಧಿ ಶಿಕ್ಷಿಸಬೇಕು ಬಂದರೆ ಎಷ್ಟೇ ಕಷ್ಟವಾದರೂ ಸರಿ, ಇದು ಸಾವಿಗಿಂತ ಕಡಿಮೆಯೇ. 3 ವಿಷಯಗಳು ಬಂದು ಹೋಗುತ್ತವೆ. ಬಡತನವು ಹಣದ ರೋಗ. ಬಂದು ಹೋಗಿವೆ 3 ವಿಷಯಗಳು. ಕೀರ್ತಿಯೇ ಜ್ಞಾನ ಶಿಕ್ಷಣ. ಹೋಗಿದ್ದರೆ ಬರಲಿಲ್ಲ 3. ಸಮಯವು ಯುವಕರ ಗೌರವವಾಗಿದೆ. ಜೊತೆಯಲ್ಲಿ 3 ಇವೆ. ಪಾಪ ಪುಣ್ಯ, ಹಾಗೆಯೇ ನೆರಳು. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.